ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕ್ಲಾಸಸ್ ನೋಡ್ತಾ ಹೋದರೆ ಪಿ ಸಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾದರಿ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಸೊ ಅದರಲ್ಲೂ ಮೇಯ್ನಾಗಿ ಪಿ ಸಿ ಎಕ್ಸಾಮ್ಸ್ ಏನು ಕಾಲ್ ಆಗಿದೆ ಪೊಲೀಸ್ ಕಾನ್ಸ್ಟೇಬಲ್ ಅಂತಕ್ಕಂಥದ್ದು. ಸೊ ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ಗಳು ಅಂತ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ. ಸೊ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ಮಾದರಿ ಕ್ವಶನ್ಸ್ಗಳ ಇವತ್ತಿನ ಕ್ಲಾಸಸ್ಸಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ ಸ್ನೇಹಿತರೆ, ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಕ್ವಶನ್ಸ್ಗಳನ್ನ ನಾನು ತೆಗೆದಿರ್ತಕ್ಕಂಥದ್ದು ಆಗಿದೆ. ಆ್ಯಂಡ್ ಇಲ್ಲಿ ಸೀರಿಯಲ್ ನಂಬರ್ ಪ್ರಕಾರ ಹೋಗಿಲ್ಲ. ಸೊ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕ್ವಶನ್ಸ್ಗಳಿರುತ್ತೋ ಸೊ ಆ ಒಂದು ಬೇಸಿಸ್ ಮೇಲೆ ನಾನು ತೆಗೆದಿರ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಫಸ್ಟ್ ಕ್ವಶನ್ 16ನೇ ಕ್ವಶನ್ ಈ ರೀತಿ ಇದೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಭಾರತದಲ್ಲಿ ಶುಂಗರು ಹಾಗೂ ಕುಶಾನರು ಮಥುರಾ ಕಲೆಯ ಆಶ್ರಯದಾತರಾಗಿದ್ದರು. ಮಥುರಾ ಕಲೆಯಲ್ಲಿ ವಿದೇಶಿ ಕಲೆಯ ಪ್ರಭಾವವಿತ್ತು ಅಂತ ಕೊಟ್ಟಿದ್ದಾರೆ. ಭಾರತದಲ್ಲಿ ಶುಂಗರು ಹಾಗೂ ಕುಶಾನರು ಮಥುರಾ ಕಲೆಯ ಆಶ್ರಯದಾತರಾಗಿದ್ದರು. ಮಥುರಾ ಕಲೆಯಲ್ಲಿ ವಿದೇಶಿ ಕಲೆಯ ಪ್ರಭಾವವಿತ್ತು. ನೋಡಿ ಸ್ನೇಹಿತರೆ, ನೋಡ್ತಾ ಹೋದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ಆಪ್ಷನ್ ಸರಿ ಇದೆ. ಭಾರತದಲ್ಲಿ ಶುಂಗರು ಹಾಗೂ ಕುಶಾನರ ಮಥುರಾ ಕಲೆಯ ಆಶ್ರಯದಾತರ ಆಗಿದ್ದರು. ಆದರೆ ಮಥುರಾ ಕಲೆಯಲ್ಲಿ ವಿದೇಶಿ ಕಲೆಯ ಪ್ರಭಾವವಿತ್ತು ಅಂತಕ್ಕಂಥ ಹೇಳಿಕೆ ತಪ್ಪಾಗುತ್ತೆ. ಯಾಕಂತಂದರೆ ಮಥುರಾ ಕಲೆಯಲ್ಲಿ ಕಂಡುಬರ್ತಕ್ಕಂಥದ್ದು ದೇಶೀಯ ಕಲೆ ಆಗಿರೋದ್ರಿಂದ ಇಲ್ಲಿ ವಿದೇಶಿ ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥ ಒಂದು ಆಪ್ಷನ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ನಾವು ಆಪ್ಷನ್ ಎ ಮಾತ್ರ ತಗೊಳ್ತಕ್ಕಂಥದ್ದು ಆಗಿರುತ್ತೆ. ನೋಡಿ, ಮಥುರಾ ಕಲೆಯು ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಉತ್ತರ ಪ್ರದೇಶದ ಮಥುರಾ ಪ್ರಾಂತ್ಯದಲ್ಲಿ ಅಭಿವೃದ್ಧಿನ ಕಾಣ್ತಾ ಹೋಗುತ್ತೆ ಸ್ನೇಹಿತರೆ. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಉತ್ತರ ಪ್ರದೇಶದ ಮಥುರಾ ಪ್ರಾಂತ್ಯದಲ್ಲಿ ಅಭಿವೃದ್ಧಿಯನ್ನು ಹೊಂದತಕ್ಕಂಥದ್ದು ಈ ಒಂದು ಮಥುರಾ ಕಲೆ. ಈ ಕಲೆಯ ಪ್ರಮುಖ ಆಶ್ರಯದಾತರೆಂದರೆ ಶುಂಗರು ಮತ್ತು ಕುಶನರಾಗಿರ್ತಾರೆ. ಆಯಿತಾ. ಇನ್ನು ಮಥುರಾ ಕಲೆ ಒಂದು ಧಾರ್ಮಿಕ ಕಲೆಯಾಗಿರದೆ ಜಾತ್ಯತೀತ ಕಲೆಯೂ ಸಹ ಆಗಿತ್ತು. ಆ್ಯಂಡ್ ಮಥುರಾ ಕಲೆಯು ಸಂಪೂರ್ಣವಾಗಿ ದೇಶೀಯ ಕಲೆಯಾಗಿತ್ತು, ವಿದೇಶಿಯ ಕಲೆ ಅಲ್ಲ, ದೇಶೀಯ ಕಲೆ ಆಗಿತ್ತು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 2 ತಪ್ಪಾಗುತ್ತೆ, ಆಪ್ಷನ್ 1 ರೈಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಈ ಕೆಳಗಿನ ಯಾವ ಕಲ್ಲನ್ನು ಮಾನವ ಭಾರತ ಶಿಲಾ ಸಂಸ್ಕೃತಿಯ ಮಧ್ಯಶಿಲಾಯುಗದಲ್ಲಿ ತನ್ನ ಬೇಟೆ ಮತ್ತು ರಕ್ಷಣೆಗೆ ಬಳಸುತ್ತಿದ್ದನು? ಅಂದರೆ ಕ್ವಶನ್ ಇಷ್ಟೇ, ಮನುಷ್ಯ ಕಲ್ಲನ್ನು, ಯಾವ ಕಲ್ಲನ್ನು ಶಿಲಾ ಸಂಸ್ಕೃತಿಯ ಮಧ್ಯಶಿಲಾಯುಗದಲ್ಲಿ ಅಂತ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರುವ ಹಾಗೆ ಸ್ನೇಹಿತರೆ, ನೋಡ್ತಾ ಹೋಗ್ತೀವಿ ಪ್ರಾಗೈತಿಹಾಸಿಕ ಕಾಲದಲ್ಲಿ 3 ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ. ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ ಅಂತ ನೋಡ್ತಾ ಹೋಗ್ತೀವಿ. ಹಳೆ ಮತ್ತು ಹೊಸ ನವದರ ಒಂದು ನಡುವೆ ಇರ್ತಕ್ಕಂಥದ್ದು ಮಧ್ಯಶಿಲಾಯುಗ. ಸೊ ಇದನ್ನು ನಾವು ಸೂಕ್ಷ್ಮ ಶಿಲಾಯುಗ ಅಂತಲೂ ಸಹ ಕರಿತಾ ಹೋಗ್ತೀವಿ, ಮೈಕ್ರೋಲಿಥಿಕ್ ಏಜ್. ಸೊ ಇಲ್ಲಿ ಮನುಷ್ಯ ಅಂತಕ್ಕಂಥನು ತನ್ನ ಒಂದು ಬೇಟೆ ಮತ್ತು ರಕ್ಷಣೆಗಾಗಿ ಒಂದು ಚೂಪಾದ ಮೊಣಚಾದ ಕಲ್ಲುಗಳಿಂದ ಬರ್ಜೆಯನ್ನು ಮಾಡಿಕೊಳ್ಳು ಅಥವಾ ಒಂದು ಕೌಶಲ್ಯ ಭರಿತ ಒಂದು ಆಯುಧಗಳನ್ನು ಮಾಡ್ಕೊಳ್ತಕ್ಕಂಥದ್ದು ವಾಡಿಕೆ ಇತ್ತು. ಹಾಗಾದರೆ ತನ್ನ ಒಂದು ಬೇಟೆಗೆ ರಕ್ಷಣೆಗೆ ಯೂಸ್ ಮಾಡ್ತಕ್ಕಂಥ ಕಲ್ಲು ಶಿಲೆ ಯಾವುದು ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಕ್ವಾರ್ಟ್ಜೈಟ್ ಕಪ್ಪು ಶಿಲೆ, ಕ್ಯಾಲ್ಸೆಡಿನಿ ಜೆಲ್ಲಿಕಲ್ಲು. ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಕ್ಯಾಲ್ಸೆಡಿನಿ ಅಂತಕ್ಕಂಥ ಒಂದು ಕಲ್ಲಿನ ಒಂದು ವಿಧ ಏನು ಬರುತ್ತೋ ಸೊ ಅಂಥ ಕಲ್ಲನ್ನು ಅವನು ಯೂಸ್ ಮಾಡ್ತಕ್ಕಂಥದ್ದು ಆಗಿತ್ತು ಸ್ನೇಹಿತರೆ. ಇನ್ನು ಇದ್ರ ಬಗ್ಗೆ ನೋಡ್ತಾ ಹೋದಾಗ ನೋಡಿ, ಮಧ್ಯಶಿಲಾಯುಗದ ಮಾನವ ತನ್ನ ಆಯುಧಗಳ ರಚನೆಯಲ್ಲಿ ಚಾರ್ಟ್, ಆಗೇಟ್, ಜಾಸ್ಟರ್, ಕ್ಯಾಲ್ಸಿಡನಿ ಶಿಲೆಗಳನ್ನು ಬೆಳೆಸಿಕೊಂಡು ಅತಿ ಹೆಚ್ಚಾಗಿ ಕ್ಯಾಲ್ಸಿಡನಿ ಶಿಲೆಯನ್ನು ಬೆಳೆಸಿದ್ದರಿಂದ ಅದನ್ನು ಕ್ಯಾಲ್ಸಿಡನಿ ಮಾನವ ಎಂದು ಕರೆಯಲಾಗುತ್ತಿತ್ತು. ವೆರಿ ಇಂಪಾರ್ಟೆಂಟು. ನಿಮಗೆ ಇವೆಲ್ಲ ನಿಮಗೆ NCERT DSERT ಬುಕ್ಸ್ಗಳಲ್ಲಿ ಸಿಗ್ತಕ್ಕಂಥ ಪಾಯಿಂಟ್ಸ್ಗಳು ಅಲ್ಲ ಸ್ನೇಹಿತರೆ. ನೀವೇನಿದ್ರೆ ಹೈಯರ್ ಕ್ಲಾಸಸ್ ಏನಿದೆಯೋ PUC ಲೆವೆಲಲ್ಲೂ ಸಹ ನೀವು ಸ್ಟಡಿಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಮಧ್ಯಶಿಲೆಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಈ ಒಂದು ಕ್ಯಾಲ್ಸಿಡಸಿನ ಜಾಸ್ತಿ ಶಿಲೆಯನ್ನು ಯೂಸ್ ಮಾಡ್ತಕ್ಕಂಥದ್ದು ಆಗಿತ್ತು. ಹಾಗಾಗಿ ಆ ಒಂದು ಶಿಲೆಯನ್ನು ಬಳಸಿದ್ರಿಂದ ಕ್ಯಾಲ್ಸಿಡನಿ ಮಾನವ ಎಂದು ಕರೆಯಲಾಗುತ್ತಿತ್ತು. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ವೈದಿಕ ಸಂಸ್ಕೃತಿಯಲ್ಲಿ ಪುರಂದರ ಎಂದು ಯಾವ ದೇವರನ್ನು ಆರಾಧಿಸುತ್ತಿದ್ದರು? ವೈದಿಕ ಸಂಸ್ಕೃತಿಯಲ್ಲಿ ಪುರಂದರ ಎಂದು ಯಾವ ದೇವರನ್ನು ಆರಾಧಿಸುತ್ತಿದ್ದರು? ಆಪ್ಷನ್ ಈ ರೀತಿ ಇದೆ: ರುದ್ರ, ಬ್ರಹ್ಮ, ವಿಷ್ಣು, ಇಂದ್ರ. ಆನ್ಸರ್ ಆಪ್ಷನ್ ಡಿ ಇಂದ್ರ ಆಗಿರುತ್ತೆ ಸ್ನೇಹಿತರೆ. ವೈದಿಕ ಸಂಸ್ಕೃತಿಯಲ್ಲಿ
ಇನ್ನು ಇದರ ಬಗ್ಗೆ ನೋಡ್ತಾ ಹೋದಾಗ ಋಗ್ವೇದ ಕಾಲದಲ್ಲಿ ಇಂದ್ರ ಪ್ರಮುಖ ದೇವರಾಗಿತ್ತು. ಸೊ ವೈದಿಕ ಗ್ರಂಥಗಳಲ್ಲಿ ಇವನನ್ನು ಪುರಂದರ ಹಾಗೂ ಮಳೆಗುಡುಗು ತರಿಸುವ ದೇವರಾಗಿ ಉಲ್ಲೇಖಿಸಲಾಗಿದೆ. ಆ್ಯಂಡ್ ಪುರಂದರ ಎಂದರೆ ಕೋಟಿ ವಿನಾಶಕ ಎಂದರ್ಥ ಆಗಿತ್ತು. ಇಂದ್ರನ ಪ್ರಮುಖ ಆಯುಧ ವಜ್ರಾಯುಧ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಇಂದ್ರ ಮೇಯ್ನ್ ಆಗಿ ಬರ್ತಕ್ಕಂಥದ್ದಾಗಿತ್ತು. ಸೊ ವೈದಿಕ ಗ್ರಂಥಗಳಲ್ಲಿ ಇವನನ್ನು ಪುರಂದರ ಅಂತ ಕರಿತಾ ಹೋಗ್ತಾರೆ. ಅದರ ಜೊತೆಗೆ ಮಳೆ ಗುಡುಗು ತರಿಸುವ ದೇವರಾಗಿ ಉಲ್ಲೇಖವನ್ನು ಅಂದರೆ ಒಂದು ಗ್ರಂಥಗಳಲ್ಲಿ ಅಥವಾ ಇದರಲ್ಲಿ ಬರೆದಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಇನ್ನು ಪುರಂದರ ಪದದ ಅರ್ಥ ತಗೊಳ್ತೀವಿ ಅಂದರೆ ಕೋಟಿ ವಿನಾಶಕ ಎಂದು ಅರ್ಥವನ್ನು ತಗೊಳ್ತಕ್ಕಂಥದ್ದು ಆಗಿರುತ್ತೆ. ಇಂದ್ರನ ಪ್ರಮುಖ ಆಯುಧ ವಜ್ರಾಯುಧ ಆಗಿತ್ತು. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಅರಸನಿಗೆ ಏಕರಾಟ್ ಎಂಬ ಬಿರುದು ಇತ್ತು? ಕಾಲಾಶೋಕ, ಮಹಾಪದ್ಮಾನಂದ, ಧನನಂದ, ಅಜಾತಶತ್ರು. ಈ ಕೆಳಗಿನ ಯಾವ ಅರಸನಿಗೆ ಏಕರಾಟ್ ಎಂಬ ಬಿರುದು ಇತ್ತು ಅಂತಕ್ಕಂಥದ್ದಾದರೆ ಸ್ನೇಹಿತರೆ, ಇವನ್ ನಂದ ವಂಶದ ರಾಜ ಅಂತ ಏನು ಹೇಳ್ತೀವೋ ಆಪ್ಷನ್ ಬಿ ಮಹಾಪದ್ಮಾನಂದ ಅಂತಕ್ಕಂಥವ್ರಿಗೆ ಏಕರಾಟ್ ಅಂತಕ್ಕಂಥ ಒಂದು ಬಿರುದನ್ನು ಹೊಂದಿರತಕ್ಕಂಥದ್ದು ಆಗಿರುತ್ತೆ. ಸೊ ಇವರು ನಂದ ಸಂತತಿಯ ಸ್ಥಾಪಕನಾಗಿದ್ದು ಏಕರಾಟ್ ಎಂಬ ಬಿರುದನ್ನು ಹೊಂದಿದ್ದನು. ಅರ್ಥ ಆಯ್ತಲ್ವಾ? ಸೊ ನೋಡ್ತಾ ಹೋಗಿ, ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸು. ಸೊ ಹೇಳಿಕೆ ರೂಪದಲ್ಲಿ ಕೇಳ್ಬೋದು ಸ್ಟೇಟ್ಮೆಂಟ್ ಲೆವೆಲಲ್ಲಿ, ಅಥವಾ ಒಂದು ವರ್ಡ್ ಆನ್ಸರ್ಸ್ ಕೇಳಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಕರ್ನಾಟಕ ಎಂಬ ಈ ಶಬ್ದ ಮಹಾಭಾರತದ ಈ ಕೆಳಗಿನ ಯಾವುದರಲ್ಲಿ ಮೊದಲು ಪ್ರಸ್ತಾಪಿತವಾಗಿದೆ ಅಂತ ಕೇಳಿದರೆ ಕರ್ನಾಟಕ ಅಂತಕ್ಕಂಥ ಪದ. ಸೊ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ, ಇಂಡಿಯಾಗೂ ಸಹ ನೋಡ್ತಾ ಹೋಗ್ತೀವಿ. ಭಾರತಕ್ಕೆ ಇಂಡಿಯಾ ಅಂತ ಇದೆ, ಹಿಂದೂಸ್ ಅಂತ ನೋಡ್ತಾ ಹೋಗ್ತೀವಿ, ಇಂಡೀಸ್. ಆ್ಯಂಡ್ ನೆಕ್ಸ್ಟು ಭರತ ವರ್ಷ ಅಂತ ನೋಡ್ತೀವಿ. ಸೊ ಈ ರೀತಿ ಇರಬೇಕಾದ್ರೆ ಕರ್ನಾಟಕ ಅಂತಕ್ಕಂಥ ಒಂದು ಶಬ್ದ ಮಹಾಭಾರತದ ಈ ಕೆಳಗಿನ ಯಾವುದರಲ್ಲಿ ಮೊದಲು ಪ್ರಸ್ತಾಪಿತವಾಗಿದೆ? ಸೊ ಆಪ್ಷನ್ ಕೊಟ್ಟಿದ್ದಾರೆ: ಉಪನಿಷತ್, ಭೀಷ್ಮ ಪರ್ವ, ಭಗವದ್ಗೀತೆ, ಮೇಲಿನ ಎಲ್ಲವೂ. ಶಬ್ದದ ಉತ್ಪತ್ತಿ ಬಗ್ಗೆ ವಿಭಿನ್ನವಾಗಿ ಒಬ್ಬೊಬ್ಬರದೇ ಒಂದು ರೀತಿಯಲ್ಲಿ ಕೊಡ್ತಾ ಹೋಗ್ತಾರೆ. ಯಾಕಂತಂದರೆ ಕೆಲವರು ನಾಡಿಗೆ ಈ ಭೂಮಿಯಿಂದ ಹೆಸರು ಬಂತು ಅಂತ ವಾದವನ್ನು ಮಾಡ್ತಾರೆ, ಕನ್ನಡ ನಾಡು ಅಂತಕ್ಕಂಥ ಒಂದು ಪದದಿಂದ. ಇನ್ನು ಕೆಲವರು ಹೇಳ್ತಾರೆ ಜನಾಂಗ ಅಥವಾ ಕುಲದಿಂದ ಬಂದಿರಬೇಕು ಈ ಒಂದು ಕರ್ನಾಟಕ ಅಂತಕ್ಕಂಥ ಪದ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಕೆಲವರು ನಾಡಿನಿಂದಲೇ ಜನರಿಗೆ ಈ ಹೆಸರು ಬಂತೆಂಬ ವಾದವನ್ನು ಮಂಡಿಸ್ತಕ್ಕಂಥದ್ದಿದೆ. ಬಟ್ ಸ್ಪೆಸಿಫಿಕ್ ಆಗಿ ಕರ್ನಾಟಕ ಯಾಕೆ ಬಂತು ಅನ್ನೋದಕ್ಕೆ ಕೆಲವೊಂದು ಮುಖ್ಯವಾದಂಥ ಉದ್ದೇಶ ಅಥವಾ ಕೆಲವೊಂದು ಮುಖ್ಯವಾದ ಕಾರಣ ಅಂತಕ್ಕಂಥದ್ದು ಏನಿಲ್ಲ ಸ್ನೇಹಿತರೆ. ಇನ್ನು ಕರ್ನಾಟಕ ಎಂಬ ಶಬ್ದವು ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸಭಾ ಪರ್ವದಲ್ಲಿ ಮೊಟ್ಟ ಮೊದಲು ಉಲ್ಲೇಖಿಸಲ್ಪಟ್ಟಿರ್ತಕ್ಕಂಥದ್ದು ಆಗಿದೆ. ಆಯಿತಾ? ಸೊ ಭೀಷ್ಮ ಪರ್ವ ಮತ್ತು ಸಭಾ ಪರ್ವ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಆನ್ಸರ್ ಆಪ್ಷನ್ ಬಿ ಭೀಷ್ಮ ಪರ್ವ ಅಂತಕ್ಕಂಥದ್ದು ಆಗಿರುತ್ತೆ. ಉಪನಿಷತ್ ಭಗವದ್ಗೀತೆ ಅಲ್ಲ. ಸೊ ಆನ್ಸರ್ ಆಪ್ಷನ್ ಬಿ ಭೀಷ್ಮ ಪರ್ವ. ನೆಕ್ಸ್ಟು, ಮನ್ಸಬ್ದಾರಿ ಪದ್ಧತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಮನ್ಸಬ್ದಾರಿ ಪದ್ಧತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಮನ್ಸಬ್ದಾರಿ ಪದ್ಧತಿಯನ್ನು ಮೂಲತಃ ಅರಬ್ಬರು ಜಾರಿಗೆ ತಂದರು. ಮನ್ಸಬ್ದಾರಿ ಪದ್ಧತಿ ಅನುವಂಶೀಯವಾಗಿತ್ತು. ಮನ್ಸಬ್ದಾರಿ ಪದ್ಧತಿಯನ್ನು ಔರಂಗಜೇಬನು ರದ್ದುಪಡಿಸಿದನು. ಸೊ ನೋಡಿ, ಮನ್ಸಬ್ದಾರಿ ಪದ್ಧತಿ ಅಂತಕ್ಕಂಥದ್ದು ಮೊಟ್ಟ ಮೊದಲಿಗೆ ಜಾರಿಗೆ ತರ್ತಕ್ಕಂಥದ್ದು ಯಾರಂತ ಹೇಳಿದ್ರೆ ಮೊಘಲರಲ್ಲಿ ಈ ಒಂದು ಅಕ್ಬರ್ ತರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ನೋಡಿ, ಮನ್ಸಬ್ದಾರಿ ಪದ್ಧತಿಯು ಮೊಘಲ್ ಸಾಮ್ರಾಜ್ಯದಲ್ಲಿ ಚಕ್ರವರ್ತಿ ಅಕ್ಬರ್ನಿಂದ ಪರಿಚಯಿಸಲ್ಪಟ್ಟಂಥ ಒಂದು ಪ್ರಮುಖ ಮಿಲಿಟರಿ ಹಾಗೂ ಆಡಳಿತಾತ್ಮಕ ವ್ಯವಸ್ಥೆಯಾಗಿತ್ತು. ಸೊ ಹಾಗಾಗಿ ಏನಾಗುತ್ತೆ ಸ್ನೇಹಿತರೆ, ಮನ್ಸಬ್ದಾರಿ ಪದ್ಧತಿ ಮೂಲತಃ ಅರಬ್ಬರು ಜಾರಿಗೆ ತಂದದ್ದು ಅಲ್ಲ ಸ್ನೇಹಿತರೆ, ಅಕ್ಬರ್ ತಂದಕ್ಕಂಥದ್ದಾಗಿತ್ತು. ಸೊ ಇನ್ನು ಮನ್ಸಬ್ ಎಂದರೆ ಶ್ರೇಣಿ, ಸ್ಥಾನ, ಹುದ್ದೆ ಅಥವಾ ದರ್ಜೆ, ಇದರ ಅರ್ಥವನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ. ಇದು ಅಧಿಕಾರಿಗಳ ವೇತನ ಮತ್ತು ಸ್ಥಾನಮಾನವನ್ನು ನಿರ್ಧರಿಸ್ತಕ್ಕಂಥ ಒಂದು ಶ್ರೇಣೀಕೃತ ವ್ಯವಸ್ಥೆಯಾಗಿತ್ತು. ಆ್ಯಂಡ್ ಮತ್ತೊಂದು ಪಾಯಿಂಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಏನು ಕೊಟ್ಟಿದ್ದಾರೆ? ಮನ್ಸಬ್ದಾರಿ ಪದ್ಧತಿ ಅನುವಂಶೀಯವಾಗಿತ್ತು ಅಂತ ಕೊಟ್ಟಿದ್ದಾರೆ. ಆದರೆ ಇದು ಅನುವಂಶೀಯ ಅಲ್ಲ. ಯಾಕಂತಂದರೆ ಅಧಿಕಾರಿಗಳ ವೇತನ ಮತ್ತು ಸ್ಥಾನಮಾನವನ್ನು ನಿರ್ಧರಿಸ್ತಕ್ಕಂಥ ಒಂದು ಶ್ರೇಣೀಕೃತ ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ರೆ, ಅಧಿಕಾರಿಗಳಿಗೆ ಒಂದು ರಿಟೈರ್ಮೆಂಟ್ ಆಗಿದೆ ಅಥವಾ ಒಂದು ಕೆಲಸ ಮುಗಿದಿದೆ ಅಂದರೆ ಅದು ಅಲ್ಲಿಗೆ ಮುಗೀತು. ಸೊ ಈಗ ಅಪ್ಪನಿಗೆ ಇರ್ತಕ್ಕಂಥ ಕೆಲಸ ಮಗನಿಗೆ ಹೋಗ್ತಕ್ಕಂಥದ್ದು ಅಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಇದು ಅನುವಂಶೀಯವಾಗಿ ಇರಲಿಲ್ಲ, ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತವಾಗಿತ್ತು. ಇನ್ನು ಮನ್ಸಬ್ದಾರಿ ಪದ್ಧತಿಯನ್ನು ಔರಂಗಜೇಬನು ರದ್ದುಪಡಿಸಿದನು ಅಂತ ಕೊಟ್ಟಿದ್ದಾರೆ. ಇದನ್ನು ನೋಡ್ತಾ ಹೋದಾಗ ನೋಡಿ, ಅಕ್ಬರ್ ನಂತರ ಆಡಳಿತಗಾರರಾದ ಜಹಾಂಗೀರ್ ಮತ್ತು ಶಹಜಹಾನ್ ಆಳ್ವಿಕೆಯಲ್ಲಿ ಮುಂದುವರಿತಾ ಹೋಗ್ತಾರೆ. ಆದರೆ
ಔರಂಗಜೇಬನ ಆಳ್ವಿಕೆಯ ಕೊನೆಯ ವರ್ಷಗಳಲ್ಲಿ ಮತ್ತು ನಂತರದ ದುರ್ಬಲ ಮೊಘಲ್ ದೊರೆಗಳ ಕಾಲದಲ್ಲಿ ಆರ್ಥಿಕ ಬಿಕ್ಕಟ್ಟು ಮತ್ತು ವ್ಯಾಪಕ ಭ್ರಷ್ಟಾಚಾರದಿಂದಾಗಿ ಈ ಪದ್ಧತಿಯು ನಿಧಾನವಾಗಿ ತನ್ನ ಮಹತ್ವವನ್ನು ಕಳೆದುಕೊಂಡು ನಶಿಸಿ ಹೋಯಿತು. ಸೊ ಈ ಒಂದು ಪಾಯಿಂಟನ್ನು ತೊಗೊಳ್ಬಹುದು ಸ್ನೇಹಿತರೆ. ಔರಂಗಜೇಬನ ಆಳ್ವಿಕೆಯ ಕಾಲದಲ್ಲಿ ರದ್ದತಿಯನ್ನು ಹೊಂದೋದಿಲ್ಲ, ಬಟ್ ಅಲ್ಲಿ ಯಾವುದೇ ಒಂದು ಹಣಕಾಸಿನ ಒಂದು ಪರಿಸ್ಥಿತಿ ಎದುರಿಸಲಾರದೆ ಆ ಒಂದು ಕೊನೆಯನ್ನು ಹಾಕ್ತಕ್ಕಂಥದ್ದಾಗುತ್ತೆ. ಬಟ್ ಆನ್ಸರ್ ಆಪ್ಷನ್ ಸಿನ ನಾವು ತೊಗೊಳ್ತಾ ಹೋಗಬೇಕಾಗುತ್ತೆ. ಮನ್ಸಬ್ದಾರಿ ಪದ್ಧತಿಯನ್ನು ಔರಂಗಜೇಬ್ ರದ್ದುಪಡಿಸ್ತಾನೆ. ಸೊ ಹೀಗಾಗಿ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಆಯಿತಾ? ನೆಕ್ಸ್ಟು ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾಗಿರುವುದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಕುಶಾನರ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದಂಥ ಪ್ರಥಮ ದೊರೆ ಕಾನಿಷ್ಕ. ಆ್ಯಂಡ್ ಆಪ್ಷನ್ 2 ಕೊಟ್ಟಿದ್ದಾರೆ, ಕುಶಾನರ ದೊರೆ ಕಾನಿಷ್ಕನು ತನ್ನನ್ನು ದೇವಪುತ್ರನೆಂದು ಕರೆದುಕೊಂಡಿದ್ದಾನೆ. ಸೊ ಸ್ನೇಹಿತರೆ, ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೋ, ಕಾನಿಷ್ಕ ಮೊಟ್ಟ ಮೊದಲ ಬಾರಿಗೆ ಅಂದರೆ ಕುಶಾನರ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದನು ಅಂತ ಕೊಟ್ಟಿದ್ದಾರೆ. ಆದರೆ ಕುಶಾನರ ಎರಡನೇ ಕಾಡ್ಸ್ಪಿಸಿಯಸ್ ಪ್ರಥಮ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದನು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಆಪ್ಷನ್ 1 ತಪ್ಪಾಗುತ್ತೆ ಸ್ನೇಹಿತರೆ. ಇನ್ನು ಎರಡನೇದ ನೋಡ್ತೀವಿ ಅಂತ ಹೇಳಿದಾಗ ನೋಡಿ, ಕಾನಿಷ್ಕ ಕುಶಾನರ ಪ್ರಸಿದ್ಧ ದೊರೆ ಹಾಗೂ ಇವನು ಸಾಲಿವನ ಶಕ 78ರ ಶಕ ವರ್ಷವನ್ನು ಪ್ರಾರಂಭಿಸಿದ. ಕಾನಿಷ್ಕನಿಗೆ ಎರಡನೇ ಅಶೋಕ, ದೇವಪುತ್ರ ಕೈಸರ್, ಮಹಾರಾಜ ಮತ್ತು ರಾಜಾಧಿರಾಜ ಎಂಬ ಬಿರುದುಗಳು ಇತ್ತು. ಸೊ ಅಂದರೆ ದೇವಪುತ್ರ ಅಂತಕ್ಕಂಥ ಒಂದು ಬಿರುದು ಸಹ ಅವನೇ ತಗೊಂಡಿದ್ದ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಆಪ್ಷನ್ 2 ತನ್ನನ್ನು ದೇವಪುತ್ರನೆಂದು ಕರೆದುಕೊಂಡಿದ್ದಾನೆ ಸರಿ ಆಗುತ್ತೆ ಸ್ನೇಹಿತರೆ. ಆದರೆ ಆಪ್ಷನ್ 1 ತಪ್ಪಾಗುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ 2 ಮಾತ್ರ ಆಗುತ್ತೆ. ನೆಕ್ಸ್ಟು ಶಾ ಇ ಬೇಕಬರ್ ಎಂಬುದಾಗಿ ಯಾವ ಮೊಘಲ್ ಸಾಮ್ರಾಟ ಖ್ಯಾತನಾಗಿದ್ದಾನೆ? ಸೊ ಆಪ್ಷನ್ ಕೊಟ್ಟಿದ್ದಾರೆ, ಎರಡನೇ ಶಾ ಆಲಂ, ಆ್ಯಂಡ್ ಆಪ್ಷನ್ ಬಿ ಜಹಾಂಗೀರ್, ಆಪ್ಷನ್ ಸಿ ಶಹಜಹಾನ್, ಆಪ್ಷನ್ ಡಿ ಬಹದ್ದೂರ್ ಶಾ 1. ಶಾ ಇ ಬೇಕಬರ್ ಅಂತಕ್ಕಂಥ ಒಂದು ಅಂದರೆ ಒಂದು ಮೊಘಲ್ ಸಾಮ್ರಾಟ ಖ್ಯಾತನಾಗಿರ್ತಕ್ಕಂಥ ಯಾರಂತ ಕೇಳಿದರೆ ಸ್ನೇಹಿತರೆ, ಸೊ ಎಲ್ಲ ನೋಡ್ತಾ ಹೋದಾಗ ಆನ್ಸರ್ ಬಂದು ಬಹದ್ದೂರ್ ಶಾ 1 ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ನೋಡಿ, ಇವ್ರ ಬಗ್ಗೆ ನೋಡ್ತಾ ಹೋದಾಗ ಕಾಫಿ ಖಾನ್ ಬಹದ್ದೂರ್ ಶಾ 1 ಅನ್ನು ಶಾಹಿ ಇ ಬೇಕಬರ್ ಶಾ ಆಲಂ 1 ಎಂದು ಸಹ ಕರಿತಾ ಇದ್ರು. ಅಂದರೆ ಇಲ್ಲಿ ಮೇಯ್ನಾಗಿ 2 ಸಹ ಬರುತ್ತೆ, ಶಾಹಿ ಇ ಬೇಕಬರ್ ಮತ್ತು ಶಾ ಆಲಂ 1. ಸೊ 2 ಸಹ ಇವನ ಒಂದು ಹೆಸರುಗಳೇ ಆಗಿತ್ತು. 1707ರಲ್ಲಿ ತನ್ನ ಸಹೋದರನ ಕೊಂದು ನಂತರ ಅವನು ಸ್ವತಃ ಸಿಂಹಾಸನವನ್ನು ಏರ್ತಕ್ಕಂಥ ಒಂದು ಕೆಲಸವನ್ನು ಇವನು ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗುತ್ತೆ, ಆನ್ಸರ್ ಆಪ್ಷನ್ ಡಿ. ನೆಕ್ಸ್ಟ್, ಮಧ್ಯಕಾಲೀನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕ ಆಸ್ಪತ್ರೆಯನ್ನು ನಿರ್ಮಿಸಿದ ದೆಹಲಿಯ ಸುಲ್ತಾನ ಯಾರು? ಮಧ್ಯಕಾಲೀನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕ ಆಸ್ಪತ್ರೆಯನ್ನು ನಿರ್ಮಿಸಿದ ದೆಹಲಿಯ ಸುಲ್ತಾನ ಯಾರು? ಆಪ್ಷನ್ ಅಲ್ಲಾವುದ್ದೀನ್ ಖಿಲ್ಜಿ, ಇಲ್ತಾಮಿಶ್, ಫಿರೋಜ್ ಶಾ ತುಘಲಕ್, ಮಹಮ್ಮದ್ ಲೋಧಿ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಫಿರೋಜ್ ಶಾ ತುಘಲಕ್ ಆಗಿರ್ತಾರೆ. ಇವ್ರ ಬಗ್ಗೆ ನೋಡ್ತಾ ಹೋದಾಗ ಸುಲ್ತಾನ್ ಆಗುವ ಮೊದಲು ಪಂಜಾಬಿನ ಗವರ್ನರ್ ಆಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಆಗಿತ್ತು ಸ್ನೇಹಿತರೆ. ಸೊ ಇವರು ಏನು ಸುಲ್ತಾನ್ ಆಗ್ತಾರೋ ಸೊ ಅದಕ್ಕೂ ಮೊದಲೇ ಅವ್ರ ಕೆಲಸ ಏನಾಗಿತ್ತು, ಪಂಜಾಬಿನ ಗವರ್ನರ್ ಆಗಿದ್ದರು. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ವಾಯುವ್ಯ ಭಾರತ ಪ್ರಾಂತ್ಯಾಧಿಕಾರಿ ಕೆಲಸ ಆಗಿದ್ದರು. ಆ್ಯಂಡ್ ಖಿಲ್ಜಿ ಇವನಿಗೆ ಮಲ್ಲಿಕ್ ಉಲ್ ಗಜ್ನಿ ಎಂಬ ಬಿರುದು ಸಹ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಇವರು ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದಂಥ ದೆಹಲಿಯ ಸುಲ್ತಾನ ಆಗಿರ್ತಾರೆ. ಸೊ ವೆರಿ ಇಂಪಾರ್ಟೆಂಟು, ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆಗಿರ್ಬೋದು, ಅಥವಾ ಮಲ್ಲಿಕ್ ಉಲ್ ಗಜ್ನಿ ಅಂತ ಯಾರು ಅವರಿಗೆ ಬಿರುದನ್ನು ಕೊಟ್ಟರು ಅಂತಕ್ಕಂಥ ಸಹ ಕೇಳಬಹುದಾಗಿರುತ್ತೆ ಸ್ನೇಹಿತರೆ. ಆಯಿತಾ? ಸೊ ಇಷ್ಟು ನೋಡ್ಕೊಳ್ತಾ ಹೋಗಿ. ನೆಕ್ಸ್ಟು ಈ ಕೆಳಗಿನ ನೀಡಿರುವ ಯಾವ ಪತ್ರಿಕೆಗಳು ಗಾಂಧೀಜಿ ಹೊರಡಿಸಿದ್ದಾರೆ ಅಂತ ಕೇಳಿದರೆ, ದಿ ಇಂಡಿಯನ್ ಒಪಿನಿಯನ್, ನವಜೀವನ, ಹರಿಜನ, ಯಂಗ್ ಇಂಡಿಯಾ. ಗಾಂಧೀಜಿಯವರು ಓಡಿಸಿರ್ತಕ್ಕಂಥ ಪತ್ರಿಕೆಗಳು ನೋಡ್ತಾ ಹೋದಾಗ ದ ಇಂಡಿಯನ್ ಒಪಿನಿಯನ್ ಬಂದು ಅವ್ರದ್ದೇ ಆಗಿರುತ್ತೆ. ನವಜೀವನ ಅಂತಕ್ಕಂಥದ್ದು ಸಹ ಅವರ ಒಂದು ಪತ್ರಿಕೆನೇ ಆಗಿರುತ್ತೆ. ಹರಿಜನ ಮೇಯ್ನಾಗಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ, ಅವರೆಲ್ಲ ಕಂಡು ಬರ್ತಕ್ಕಂಥದ್ದು. ಯಂಗ್ ಇಂಡಿಯನು ಸಹ ಅವ್ರದ್ದೇ ಆಗಿದೆ. ಸೊ ಆನ್ಸರ್ ಆಪ್ಷನ್ ಡಿ 1, 2, 3, 4 ಆಗಿರುತ್ತೆ. ಇನ್ನು ನೆಕ್ಸ್ಟು ಕ್ರಿಸ್ತಶಕ 712ರಲ್ಲಿ ಭಾರತದ ಚರಿತ್ರೆಯಲ್ಲಿ ಅತ್ಯಂತ ಪ್ರಮುಖ ಘಟನೆ ನಡೆಯಿತು, ಅದು ಯಾವುದು ಅಂತ ಕೇಳಿದರೆ, ಅಂದರೆ ಕ್ರಿಸ್ತಶಕ 712ರಲ್ಲಿ ನಡೆದಂಥ ಒಂದು ಪ್ರಮುಖ ಘಟನೆ ಯಾವುದು? ಅರಬ್ಬರು ಸಿಂಧುವನ್ನು ಆಕ್ರಮಿಸ್ತಾರೆ, ಅಥವಾ ಕನೌಜಿನ ಯಶೋವರ್ಮನ ಪಟ್ಟಾಭಿಷೇಕ, ಎಲ್ಲೋರದ ಕೈಲಾಸನಾಥ ದೇವಾಲಯದ ನಿರ್ಮಾಣ, ಆಗ್ರಾ ನಗರ ಸ್ಥಾಪನೆ.
ಕ್ರಿಸ್ತಶಕ 712ರಲ್ಲಿ ನಡೀತಕ್ಕಂಥದ್ದು ಅರಬ್ ಸಿಂಧನ್ನು ಆಕ್ರಮಿಸಿದರು. ಅರಬರು ಸಿಂಧುವನ್ನು ಆಕ್ರಮಣ ಮಾಡ್ತಕ್ಕಂಥದ್ದು ಆ ಒಂದು ಘಟನೆ ಆ ಒಂದು ಟೈಮಲ್ಲಿ ನಡೀತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ನೋಡಿ 712ರಲ್ಲಿ ಅರಬರು ಮಹಮ್ಮದ್ ಬಿನ್ ಕಾಸಿಂ ನೇತೃತ್ವದಲ್ಲಿ ಯಶಸ್ವಿ ದಂಡಯಾತ್ರೆ ಕೈಗೊಂಡು ಸಿಂಧೂನಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸ್ತಕ್ಕಂಥದ್ದು ಆಗಿರುತ್ತೆ. ಅರಬ್ಬಿ ಭಾಷೆಯಲ್ಲಿ ಬರೆಯಲ್ಪಟ್ಟ ಕೃತಿ ಚಾಚಾನಾಮ ಸಿಂಧು ಮೇಲೆ ಅರಬ್ಬರ ಆಕ್ರಮಣಗಳ ಕುರಿತು ಮಾಹಿತಿ ನೀಡತಕ್ಕಂಥ ಪ್ರಮುಖ ಒಂದು ಆಧಾರವಾಗಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಮೇಯ್ನಾಗಿ ನೋಡ್ತಾ ಹೋದಾಗೆ ಅರಬ್ಬರು ಸಿಂಧುವಿನ ಮೇಲೆ ದಂಡಯಾತ್ರೆ ಮಾಡ್ತಕ್ಕಂಥದ್ದು ಒಂದು ಪಾಯಿಂಟ್ ಆಯಿತು ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಕೃತಿ ಅಂತ ಹೇಳಿದ್ರೆ ಅದು ಚಾಚಾನಾಮ ಸಿಂಧು ಅಂತಕ್ಕಂಥ ಒಂದು ಕೃತಿ ಆಗಿರುತ್ತೆ. ಅದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅರಬ್ಬಿ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಒಂದು ಕೃತಿ ಇದಾಗಿರುತ್ತೆ. ನೆಕ್ಸ್ಟ್ ಈ ಕೆಳಗೆ ಕೊಟ್ಟಿರುವ ಯುದ್ಧ ಹಾಗೂ ಒಪ್ಪಂದಗಳಿಗೆ ಸಂಬಂಧಿಸಿದಂತೆ ಯಾವ ಜೋಡಿ ಸರಿಯಾಗಿದೆ ಅಂತ ಕೇಳಿದರೆ, 1ನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದ ಕೊಟ್ಟವ್ರೆ, 2ನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದ ಕೊಟ್ಟಿದ್ದಾರೆ, 3ನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದ, 4ನೇ ಆಂಗ್ಲೋ ಮೈಸೂರು ಯುದ್ಧ ಬೇಸಿನ್ ಒಪ್ಪಂದ. ಸೊ ಕ್ವಶನ್ ಏನಾಗಿದೆ, ಯಾವ ಜೋಡಿ ಸರಿಯಾಗಿದ್ದಾವೆ ಅಂತ ಕೇಳಿದ್ದಾರೆ ಆಯಿತಾ. ಸೊ ನೋಡಿ 1ನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ, ಮದ್ರಾಸ್ ಒಪ್ಪಂದ ಬರುತ್ತೆ, 2ನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಬರುತ್ತೆ, 3ನೇದು ಬಂದು ಶ್ರೀರಂಗಪಟ್ಟಣ ಒಪ್ಪಂದ ಬರುತ್ತೆ. ಆದರೆ 4ದು ಬೇಸಿನ್ ಒಪ್ಪಂದ ಅಂತ ಕೊಟ್ಟಿರಲ್ಲ. ಸೊ ಅದ್ರ ಬಗ್ಗೆ ನೋಡ್ತಾ ಹೋದಾಗ ನೋಡಿ, 4ನೇ ಆಂಗ್ಲೋ ಮೈಸೂರು ಯುದ್ಧ ಬಂದು ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಲಿಚರ್ಡ್ ವೆಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡುವಂತೆ ಆಗ್ರಹಿಸಿದರು. ಸೊ ಟಿಪ್ಪು ಸುಲ್ತಾನ್ ಇದನ್ನು ವಿರೋಧಿಸಿದ್ದರಿಂದ 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಪ್ರಮುಖವಾಗಿ ಕಾರಣ ಆಗ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಇಲ್ಲೇನಾಗುತ್ತೆ, ಟಿಪ್ಪು ಸುಲ್ತಾನ ಸೇನಾಧಿಕಾರಿ ಮೀರ್ ಸಾದಕ್ ಎಂಬಾತನು ಬ್ರಿಟಿಷರೊಂದಿಗೆ ಶಾಮೀಲಾಗಿ ಟಿಪ್ಪುವಿಗೆ ದ್ರೋಹವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಈ ಕದನದಲ್ಲಿ ಟಿಪ್ಪು ವೀರಮರಣವನ್ನು ಹೊಂದತಕ್ಕಂಥದ್ದು ಆಗಿರುತ್ತೆ. ಹಾಗಿರ್ಬೇಕಾದ್ರೆ ಇಲ್ಲಿ ಏನು ಬೇಸಿನ್ ಒಪ್ಪಂದ ಅಂತ ಕೊಟ್ಟರು, ಸೊ ಇಲ್ಲಿ ಟಿಪ್ಪುನೇ ಮರಣವನ್ನು ಹೊಂದತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಅಂದರೆ ಬೇಸಿನ್ ಒಪ್ಪಂದ ಅಂತಕ್ಕಂಥದ್ದು ಏನಿದೆಯೋ ಇದು ಆಂಗ್ಲೋ ಮೈಸೂರು ಯುದ್ಧ ಆಗಿರೋದಿಲ್ಲ ಸ್ನೇಹಿತರೆ. ಆಂಗ್ಲೋ ಮತ್ತು ಈ ಒಂದು ಮರಾಠರಿಗೆ ನಡೀತಕ್ಕಂಥ ಒಂದು ಯುದ್ಧ ಆಗಿರುತ್ತೆ. ಅಂದರೆ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಜೊತೆಗೆ ಮರಾಠದ ಪೇಶ್ವೆ ಬಾಜಿರಾವ್ 2, ಸೊ ಅವರ ನಡುವೆ ನಡೀತಕ್ಕಂಥ ಒಂದು ಒಪ್ಪಂದ ಈ ಒಂದು ಬೇಸಿನ್ ಒಪ್ಪಂದ 1802ರಲ್ಲಿ ನಡೀತಕ್ಕಂಥದ್ದು. ಸೊ ಹಾಗಾಗಿ ಈ 4ನೇ ಆಂಗ್ಲೋ ಮೈಸೂರು ಯುದ್ಧ ಇದಕ್ಕೂ ಸಹ ಸಂಬಂಧ ಇಲ್ಲ. ಸೊ ಇದು ಮೈಸೂರು ಯುದ್ಧ ಅಲ್ಲ, ಮರಾಠರ ಯುದ್ಧ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಇಲ್ಲಿ ಆನ್ಸರು 1, 2, 3 ಮಾತ್ರ ಆಪ್ಷನ್ ತೊಗೊಳ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ 4ನೇದು ತಪ್ಪಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಅಸಹಕಾರ ಚಳುವಳಿಯ ಅವಧಿಯಲ್ಲಿ ವಿದೇಶಿ ಬಟ್ಟೆಗಳ ಸುಡುವಿಕೆಯನ್ನು ಅವು ಜಡತ್ಯಾಜ್ಯ ಎಂಬುದಾಗಿ ಪರಿಗಣಿಸಿ ಕರೆ ನೀಡಿದವರು ಯಾರು? ಅಸಹಕಾರ ಚಳುವಳಿಯ ಅವಧಿಯಲ್ಲಿ ವಿದೇಶಿ ಬಟ್ಟೆಗಳ ಸುಡುವಿಕೆಯನ್ನು ಅವು ಜಡತ್ಯಾಜ್ಯ ಎಂಬುದಾಗಿ ಪರಿಗಣಿಸಿ ಕರೆ ನೀಡಿದವರು ಯಾರು? ರವೀಂದ್ರನಾಥ್ ಟ್ಯಾಗೋರ್ ಕೊಟ್ಟಿದ್ದಾರೆ, ಮೊಹಮ್ಮದ್ ಅಲಿ ಜಿನ್ನಾವನ್ನು ಕೊಟ್ಟಿದ್ದಾರೆ, ಆ್ಯಂಡ್ ಮೋತಿಲಾಲ್ ನೆಹರು. ಆ್ಯಂಡ್ ಆನ್ಸರ್ ನೋಡ್ತಾ ಹೋದಾಗ ಆನ್ಸರ್ ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನೋಡ್ತಾ ಹೋದಾಗ ಅಸಹಕಾರ ಚಳುವಳಿಯನ್ನು 5ನೇ ಸೆಪ್ಟೆಂಬರ್ 1920ರಂದು ಮಹಾತ್ಮ ಗಾಂಧೀಜಿಯವರು ಪ್ರಾರಂಭಿಸ್ತಕ್ಕಂಥದ್ದು ಆಗಿದೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಅಸಹಕಾರ ಚಳುವಳಿಯ ಸಮಯದಲ್ಲಿ ವಿದೇಶಿ ಬಟ್ಟೆಗಳನ್ನು ಸುಡುವುದನ್ನು ಜಡತ್ಯಾಜ್ಯ ಎಂದು ತೆಗೆದುಕೊಳ್ತಾರೆ. ಆ್ಯಂಡ್ ಇವರು ಗುರುದೇವ ಅಥವಾ ವಿಶ್ವಕವಿ ಎಂದು ಪ್ರಸಿದ್ಧವನ್ನು ಪಡಿತಕ್ಕಂಥದ್ದು ಆಗಿರುತ್ತೆ. 1918ರಲ್ಲಿ ತಮ್ಮ ಶಾಂತಿನಿಕೇತನದಲ್ಲಿ ವಿಶ್ವಭಾರತಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಅಂದರೆ ಶಾಂತಿನಿಕೇತನ ಅಂತ ಹೇಳ್ತೀವಿ. ದಲ್ಲಿ ವಿಶ್ವಭಾರತಿಯನ್ನು ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಆಗುತ್ತೆ. ಸೊ ಇವರ ಗುರುದೇವ ಅಥವಾ ವಿಶ್ವಕವಿ ಅಂತ ಕರಿತಾ ಹೋಗ್ತೀವಿ. ಗೀತಾಂಜಲಿ ಕೃತಿಯನ್ನು ಬರೆದಿರ್ತಕ್ಕಂಥ ನೋಬೆಲ್ ಪ್ರೈಸ್ ವಿಜೇತರು ಸಹ ಆಗಿರ್ತಾರೆ. ಸೊ ಇವರು ಈ ಒಂದು ಪದವನ್ನು ಅಥವಾ ಮಾತನ್ನು ಹೇಳ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ನನಗೆ ಹೊಡೆದ ಹೊಡೆತಗಳು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಶವಪೆಟ್ಟಿಗೆಗೆ ಕೊನೆಯ ಮೊಳೆಗಳಾಗಲಿವೆ. ತಮ್ಮ ಸಾವಿಗೆ ಮುನ್ನ ಹೀಗೆಂದು ಘೋಷಿಸಿದವರು ಯಾರು? ನನಗೆ ಹೊಡೆದ ಹೊಡೆತಗಳು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಶವಪೆಟ್ಟಿಗೆಗೆ ಕೊನೆಯ ಮೊಳೆಗಳಾಗಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಕ್ಕಂಥವ್ರು ಬಾಲಗಂಗಾಧರನಾಥ್ ತಿಲಕ್, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಲಾಲಾ ಲಜಪತ ರಾಯ್. ನೋಡಿ, ಸೈಮನ್ ಆಯೋಗದ ಮೊದಲು ಭಾರತಕ್ಕೆ ಬಂದದ್ದು 1928 ಫೆಬ್ರವರಿ.
ಬಾಂಬೆ ಆದರೆ ಇದು ಸೈಮನ್ ಗೋ ಬ್ಯಾಕ್ ಎಂಬ ಘೋಷಣೆಯಿಂದ ತಿರಸ್ಕರಿಸಲ್ಪಟ್ಟಿರ್ತಕ್ಕಂಥದ್ದು ಆಗಿರುತ್ತೆ. ದೇಶದಾದ್ಯಂತ ಸಾಮೂಹಿಕ ಪ್ರತಿಭಟನೆಗಳಾಗಿರ್ಬೋದು, ಹರತಾಳಗಳು ಮತ್ತು ಕಪ್ಪು ಬಾವುಟ ಪ್ರದರ್ಶನಗಳು ನಡೀತಾ ಹೋಗ್ತಿರ್ತವೆ. ಆ್ಯಂಡ್ ಲಾಹೋರ್ನಲ್ಲಿ ಲಾಲಾ ಲಜಪತ್ ರಾಯ್ ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದಾಗ ಉಂಟಾದಂಥ ಗಾಯಗಳಿಂದ ನಿಧನರಾಗ್ತಾರೆ. ಸೊ ಆ ಒಂದು ಟೈಮಲ್ಲಿ ಈ ಒಂದು ಮಾತುಗಳು ಬರ್ತಾ ಹೋಗ್ತವೆ. ಆ್ಯಂಡ್ ನೆಕ್ಸ್ಟ್ ತರುಣ ಬಂಗಾಳ ಚಳುವಳಿಯ ಹರಿಕಾರ ಯಾರು ಅಂತ ಕೇಳಿದರೆ ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯಾ, ರಾಜಾರಾಮ್ ಮೋಹನ್ ರಾಯ್, ದಯಾನಂದ್ ಸರಸ್ವತಿ, ಸ್ವಾಮಿ ವಿವೇಕಾನಂದ. ಸರಿಯಾದಂಥ ಉತ್ತರ ಆಪ್ಷನ್ ಎ ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯಾ ಅಂತಕ್ಕಂಥವ್ರು ಆಗಿರ್ತಾರೆ. ಯಾಕೆ ಅಂತ ಹೇಳಿದರೆ ಸ್ನೇಹಿತರೆ ನೋಡಿ, ಹೆನ್ರಿ ವಿವಿಯನ್ ಡಿರೋಜಿಯಾ ಕೋಲ್ಕತ್ತಾದ ಹಿಂದೂ ಕಾಲೇಜಿನ ಪ್ರಾಧ್ಯಾಪಕರಾಗಿದ್ದು ಇವರು ಫ್ರೆಂಚ್ ಕ್ರಾಂತಿಯಿಂದ ಪ್ರಭಾವಿತರಾಗಿರ್ತಾರೆ. ತಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ಪ್ರಾಧಿಕಾರಿಗಳನ್ನು ಪ್ರಶ್ನಿಸುವ ಹಾಗೂ ಸಮಾನತೆ ಮತ್ತು ಸ್ವಾತಂತ್ರ್ಯ ಶಿಕ್ಷಣವನ್ನು ಬೋಧಿಸ್ತಕ್ಕಂಥದ್ದಾಗುತ್ತೆ. ಸೊ ಇವರ ಅನುಯಾಯಿಗಳನ್ನು ಡಿರೋಜಿಯನ್ ಅಥವಾ ಯುವ ಬಂಗಾಳ ಎಂದು ಕರೆಯಲಾಗುತ್ತಿತ್ತು. ನೆಕ್ಸ್ಟ್ ಸ್ವಾತಂತ್ರ್ಯದ ನಂತರ ಭಾರತ ಸರ್ಕಾರಕ್ಕೆ ಹರಸಾಹಸದ ಕೆಲಸವಾದದ್ದು ಯಾವುದು ಅಂತ ಕೇಳಿದರೆ, ಸೊ ಸ್ವಾತಂತ್ರ್ಯ ಬಂದ ನಂತರ ಭಾರತ ಸರ್ಕಾರಕ್ಕೆ ಹರಸಾಹಸವಾದಂಥ ಕೆಲಸ ಯಾವುದು? ನಿರಾಶ್ರಿತರ ಸಮಸ್ಯೆ, ಮತೀಯ ಗಲಭೆಗಳು, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ. ಸೊ ಸರಿಯಾದಂಥ ಒಂದು ಆನ್ಸರ್ ಸ್ನೇಹಿತರೆ ಆಪ್ಷನ್ ಎ ನಿರಾಶ್ರಿತರ ಸಮಸ್ಯೆ. ನೋಡಿ, ಇಲ್ಲಿ ಭಾರತ ಸ್ವಾತಂತ್ರ್ಯ ನಂತರ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥದ್ದಾಗಿರುತ್ತೆ. ವಿಭಜನೆಯಿಂದಾಗಿ ಸುಮಾರು 80 ಲಕ್ಷ ನಿರಾಶ್ರಿತರು ಪಾಕಿಸ್ತಾನದಿಂದ ಭಾರತಕ್ಕೆ ಮರಳ್ತಕ್ಕಂಥದ್ದಾಗಿರುತ್ತೆ. ಈ ಒಂದು ನಿರಾಶ್ರಿತರಿಗೆ ಪುನರ್ವಸತಿನ ಕಲ್ಪಿಸುವುದು ಒಂದು ದೊಡ್ಡ ಸವಾಲಾಗಿತ್ತು. ಸೊ ಹಾಗಾಗಿ ಏನು ಮಾಡ್ತಾರೆ, 562 ಸಣ್ಣ ಮತ್ತು ದೊಡ್ಡ ರಾಜ್ಯಪ್ರಭುತ್ವ ರಾಜ್ಯಗಳನ್ನ ಯುನೈಟೆಡ್ ಇಂಡಿಯಾದಲ್ಲಿ ಸಂಯೋಜಿಸುವುದು ಎರಡನೇ ಸವಾಲಾಗಿ ಇರ್ತಕ್ಕಂಥದ್ದಾಗಿತ್ತು. ಸೊ ಅಲ್ಲಿ ಮೇಯ್ನಾಗಿ ಎರಡು ನೋಡ್ತಾ ಹೋಗ್ತೀವಿ. ಈ ಒಂದು ನಿರಾಶ್ರಿತರು, ಎರಡನೇದು ಬಂದು ಈ ಒಂದು ಯುನೈಟೆಡ್ ಇಂಡಿಯಾದಲ್ಲಿ ಸಂಯೋಜಿಸ್ತಕ್ಕಂಥದ್ದು. ನೆಕ್ಸ್ಟು ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದಂಥ ಕಂದಾಯ ಪದ್ಧತಿ ಯಾವುದು ಅಂತ ಕೇಳಿದರೆ, ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದಂಥ ಕಂದಾಯ ಪದ್ಧತಿ ಯಾವುದು? ದಿವಾನಿ ಹಕ್ಕು, ಕಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ. ನೋಡಿ ಸ್ನೇಹಿತರೆ, ನೋಡ್ತಾ ಹೋದಾಗ ರೈತವಾರಿ ಪದ್ಧತಿ ಆನ್ಸರ್ ಕೊಡ್ತೀನಿ. ನೆಕ್ಸ್ಟ್ ಅದು ಎಕ್ಸ್ಪ್ಲೇಷನ್ ನೋಡ್ತಾ ಹೋಗೋಣ. ಸೊ ಆನ್ಸರ್ ಬಂದು ಆಪ್ಷನ್ ಡಿ ರೈತವಾರಿ ಪದ್ಧತಿ ಆಗಿರುತ್ತೆ. ನೋಡಿ, ಇದ್ರ ಪ್ರಕಾರ ನೋಡ್ತಾ ಹೋದಾಗ 1792ರಲ್ಲಿ ಬ್ರಿಟಿಷ್ ಅಧಿಕಾರಿಗಳಿಂದ ಥಾಮಸ್ ಮನ್ರೋ ಮತ್ತು ಅಲೆಕ್ಸಾಂಡರ್ ರೀಡ್ ಮೊದಲ ಬಾರಿಗೆ ರೈತವಾರಿ ಪದ್ಧತಿಯನ್ನು ಬಾರ್ ಮಹಲ್ನಲ್ಲಿ ಜಾರಿಗೆ ತರ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರು ಅಲೆಕ್ಸಾಂಡರ್ ರೀಡ್ ಪ್ಲಸ್ ಥಾಮಸ್ ಮನ್ರೋ ಇಬ್ಬರು ಸೇರಿಸಿ ಹೇಳಬೇಕಾಗುತ್ತೆ. ಇನ್ನು ಉಳಿದಂತೆ 1820 ಈ ಕಂದಾಯ ಪದ್ಧತಿಯನ್ನು ಮದ್ರಾಸ್ ಪ್ರಾಂತ್ಯಕ್ಕೆ ವಿಸ್ತರಿಸ್ತಕ್ಕಂಥದ್ದು ಆಗುತ್ತೆ. ಫಸ್ಟ್ ಬಂದಿದ್ದು ಬಾರಮಹಲ್, ಅದಾದ ನಂತರ ಮದ್ರಾಸ್ ಪ್ರಾಂತ್ಯಕ್ಕಾಗುತ್ತೆ. ಆ್ಯಂಡ್ ಬ್ರಿಟಿಷ್ ಭಾರತದ ಬಾಂಬೆ, ಮದ್ರಾಸ್, ಪೂರ್ವ ಬಂಗಾಳ, ಅಸ್ಸಾಂ ಮತ್ತು ಕೂರ್ಗ್ಗಳಲ್ಲಿ ಈ ಪದ್ಧತಿ ಜಾರಿಗೆ ಬರ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಕೆಳಗೆ ನೀಡಿರುವ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ ಅಂತ ಕೊಡಿದರೆ, ಪ್ಲಾಸ್ಟಿಕ್ ಕದನ, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಬಕ್ಸರ್ ಕದನ. ಸೊ ನೋಡಿ ಸ್ನೇಹಿತರೆ, ಪ್ಲಾಸ್ಟಿಕ್ ಕದನ ಅಂತಕ್ಕಂಥದ್ದು 1757ರಲ್ಲಿ ಬರುತ್ತೆ. ಬಕ್ಸರ್ ಬಂದು 1764. ಸಹಾಯಕ ಸೈನ್ಯ ಬಂದು 1798 ಆಗಿರುತ್ತೆ. ಆ್ಯಂಡ್ ದತ್ತು ಬಂದು 1848 ಆಗಿರುತ್ತೆ. ಸೊ ಈಗಿರಬೇಕಾದ್ರೆ ಫಸ್ಟ್ ಒಂದು 1848 ಲಾಸ್ಟ್ 3 ಬರುತ್ತೆ ನೋಡಿ. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ 3ನಲ್ಲಿ. ಮಿಕ್ಕಂತೆ ನೋಡ್ತಾ ಹೋದಾಗ ಪ್ಲಾಸ್ಟಿಕ್ ಕದನ, ಸೊ ಅದಾದ ನಂತರ ಬಕ್ಸರ್ ಕದನ, ಅದಾದ ನಂತರ ಸಹಾಯಕ ಸೈನ್ಯ ಪದ್ಧತಿ, ಅದಾದ ನಂತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದಾಗ ಪ್ಲಾಸ್ಟಿಕ್ ಕದನ 1757 ಜೂನ್ 23ರಲ್ಲಿ ನಡೀತಕ್ಕಂಥದ್ದು. ಸಿರಾಜ್ ಉದ್ ದೌಲಾ ಸೋತು ಪಲಾಯನವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆದರೆ ಅವನು ಪಲಾಯನ ಮಾಡುತ್ತಿದ್ದಾಗ ಮೀರ್ ಜಾಫರ್ನ ಮಗವನನ್ನು ಕೊಲ್ತಕ್ಕಂಥದ್ದು. ಇನ್ನು ಬಕ್ಸರ್ ಕದನ 1764 ಅಕ್ಟೋಬರ್ 22ರಲ್ಲಿ ನಡೆಯುತ್ತೆ. ಇದರಲ್ಲಿ ಇಂಗ್ಲಿಷರು ಮೀರ್ ಕಾಸಿಂ ಔದ್ನ ನವಾಬ್ ಶುಜಾ ಉದ್ ದೌಲ್ ಮತ್ತು ಮೊಘಲ್ ಸಾಮ್ರಾಟ 2ನೇ ಶಾ ಆಲಂ ಜೊತೆಗಿನ ಒಕ್ಕೂಟ ಸೈನ್ಯವನ್ನು ಸೋಲಿಸ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಮೂರನೇದು ಬಂದಾಗ ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಕ್ಕಂಥ 1798ರಲ್ಲಿ. ಭಾರತದ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆ ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಹೈದರಾಬಾದ್ ನಿಜಾಮ ಈ ಒಪ್ಪಂದಕ್ಕೆ ಸಹಿ ಹಾಕಿದಂಥ ಮೊದಲ ದೇಶೀಯ ರಾಜ ಆಗಿರ್ತಾನೆ. ಇನ್ನು ದತ್ತು ಮಕ್ಕಳಿಗೆ ಅದಕ್ಕೆಲ್ಲ ನಿಮ್ಗೆ ಗೊತ್ತಿರುವಾಗೆ ಡಾಲೋಸಿ ಜಾರಿಗೆ ತಂದಿರತಕ್ಕಂಥದ್ದು 1848ರಲ್ಲಿ. ಸೊ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯನ್ನು ಜಾರಿಗೊಳಿಸಿದನು ಸತಾರ ಈ ನೀತಿಗೆ ಒಳಪಟ್ಟ ಮೊದಲ ರಾಜ್ಯ. ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ತಾ ಹೋಗಿ. ಇಷ್ಟು ಒಂದು ಸ್ನೇಹಿತರೆ ಈ ಒಂದು ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಮುಖ ಪ್ರಶ್ನೋತ್ತರಗಳು ಇದಾಗಿತ್ತು. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.